ಈರಭದ್ರಯ್ಯ IGDC ನೋಡ್ತಕ್ಕಂಥವ್ರು, ಇವತ್ತಿನ DGP ಕೂಡ ನೋಡ್ತಕ್ಕಂಥವ್ರು. ಪೊಲೀಸ್ ಇಲಾಖೆ ಇರೋದು ನಿಮಗೆ ಸಂಬಳ ಕೊಡೋದು, ಜೀಪ್ ಕೊಟ್ಟಿರೋದು, ಐಸಮ್ಮ ಹಾರಕ್ಕೆ ನೀವು ಓಡಾಡಕ್ಕೆ ಕೊಟ್ಟಿರೋದು ಎಲ್ಲ ಕೂಡ ಯಾರು ದುಡ್ಡಪ್ಪ? ಅದು ಶೇಟ್ಗಳದ ಶೆಟ್ರದ ಅಲ್ಲ. 80% ಟ್ಯಾಕ್ಸ್ ಕೊಡೋದು ನಾವು. ಎಲ್ಲದ್ರ ಮೇಲೆ ಟ್ಯಾಕ್ಸ್ ಇದೆ. ಸೀರೆ ಮೇಲಿದೆ, ಕುಸ್ ಮೇಲಿದೆ, ಅಕ್ಕಿ ಮೇಲಿದೆ, ರಾಗಿ ಮೇಲಿದೆ, ಚಪ್ಪಲಿ ಮೇಲಿದೆ, ಎಣ್ಣೆ ಮೇಲಿದೆ, ಬೆಣ್ಣೆ ಮೇಲಿದೆ. ಹೆಚ್ಚು ಮಾಡ್ತಿದ್ದಾರೆ ಯಾರಪ್ಪ? ಹೆಚ್ಚು ಕುಡಿಯೋರು ಯಾರಪ್ಪ? ಅದೇ ನಾವೇ ಜಾಸ್ತಿ ಟ್ಯಾಕ್ಸ್ ಕೊಡ್ತಾ ಇರೋದು. 40,000 ಫಿಕ್ಸ್ ಮಾಡಿದ್ರಲ್ಲ ಲಿಕ್ಕರಿಗೆ, ಯಾರು ಹೆಚ್ಚು ಕುಡಿತಾರಲ್ಲ ಬಡವರು? ಟ್ಯಾಕ್ಸ್ ಕೊಡ್ತಾ ಇರೋದು ನಾವೇ ರೀ. ಅಂಥ ಟ್ಯಾಕ್ಸ್ ದುಡ್ಡಲ್ಲಿ ನಿಮಗೆ ಜೀಪು, ಕಾರು, ಬಾರು, ಪಾಪ ನಿಮ್ಮ ಹೆಂಡತಿ ಮಕ್ಕಳಿಗೆಲ್ಲ ನಾನು ಸಣ್ಣ ಪೊಲೀಸವ್ರಿಗೆ ಹೇಳಲ್ಲ, ನಾನು PC-ಗಳಿಂದ ಹೇಳಿದೆ, ಹೆಡ್ ಕಾನ್ಸ್ಟೇಬಲ್ ಅಲ್ಲ, ASIಗೆ ಹೇಳಲ್ಲ, ನಾನು ಇನ್ಸ್ಪೆಕ್ಟರ್ ಮೇಲೆ ಅವನ್ನೆಲ್ಲ ಪೊಲೀಸ್ ಆಫೀಸರ್ಗೆ ಕಟ್ಟೋರಂತ ಕೂಡ ನಾನು ಹೇಳಲ್ಲ. ಇನ್ನೂ ಒಂದು 50% ಒಳ್ಳೆ ಜನ ಇದ್ದಾರೆ. ಕಾರಣ ಬೇರೆ ಇದೆ. ಅರ್ಥ ಆಯ್ತಾ? ನಮ್ಮ ಟ್ಯಾಕ್ಸಲ್ಲಿ ನಿಮಗೆ ಸಂಬಳ ಬರ್ತದೆ, ಗಿಂಬಳ ಬರ್ತದೆ, ಕಾರ್ ಬರ್ತದೆ, ಬಗ್ಲ ಬರ್ತದೆ, ಬಂಗಾರ ಬರ್ತದೆ, ಕ್ಲಬ್ ಬರ್ತದೆ, ಬಾರ್ ಬರ್ತದೆ. ನಿಮ್ಮ ಸ್ವಂತ ಊರುಗಳಲ್ಲಿ ಹುಡುಕೊಂಡ್ರೆ ಕನಿಷ್ಠ ಅಂದ್ರೆ 50ರಿಂದ 100 ಕೋಟಿ ಆಸ್ತಿ ಮಾಡಿರ್ತೀರಿ ನಿಮ್ಮ ಸರ್ವಿಸಲ್ಲಿ. ಇದೆಲ್ಲ ನಮಗೆ ಗೊತ್ತಿದೆ. ಒಬ್ಬೊಬ್ಬ DC ಅವರ ಸ್ವಂತ ಊರಲ್ಲಿ ಬೇನಾಳಿನಲ್ಲಿ 106 ಕೋಟಿ ಆಸ್ತಿ ಮಾಡಿರ್ತಾರೆ. ಒಬ್ಬ ಬೆಂಗಳೂರು ಸುತ್ತಮುತ್ತ ಒಬ್ಬ ತಹಸೀಲ್ದಾರರು 500 ಕೋಟಿ 600 ಕೋಟಿ ಮಾಡಿರ್ತಾನೆ. ಅವ್ರದ್ದೇ ತಪ್ಪಲ್ಲ, ಸರ್ಕಾರದ ಕೂಡ ತಪ್ಪಿದೆ. ಈ ಎಲ್ಲ ವಿಚಾರ ಕೂಡ ನಮಗೆ ಗೊತ್ತಿದೆ. ಅದರಿಂದ ಗೌರವಯುತವಾಗಿ ಡಿಪಾರ್ಟ್ಮೆಂಟ್ಗೆ ಯೂನಿಫಾರ್ಮ್ ಬೆಲೆ ಬರಬೇಕಾದ್ರೆ 50% ಗೌರವಯುತವಾಗಿ ಹಿಡ್ಕೊಳ್ರಿ. ಇಲ್ಲ ಬಡವರು ಸುಮ್ಮನೆ ಕೂಡಲ್ಲ, ಬಡವರು ಸುಮ್ಮನೆ ಕೂಡಲ್ಲ. ಅಂಬೇಡ್ಕರ್ ನಮ್ಗೆ ಎಲ್ಲವನ್ನ ಕೆಲಸ ಅವ್ರೆ. ಅಂಬೇಡ್ಕರ್ ಬುಕ್ಕು, ಅಂಬೇಡ್ಕರ್ ಹೋರಾಟ, ಕಾಂಚನ ಹೋರಾಟ, ಕಾಂಚನ ಬುಕ್ಕು, ಕೃಷ್ಣಪ್ಪನವ್ರ ಹೋರಾಟ, ಅವರ ಬುಕ್ಕುಗಳು ನಮಗೆಲ್ಲ ಕೂಡ ಕಲಿಸಿದೆ. ಅದರಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಸಿದ್ದರಾಮಯ್ಯನವ್ರಿಗೆ, ಹೋಮ್ ಮಿನಿಸ್ಟ್ರಿಗೆ, ರೆವಿನ್ಯೂ ಮಿನಿಸ್ಟ್ರಿಗೆ, ಪರಮೇಶ್ವರ್ ಅವ್ರಿಗೆ ನಾವು ಪರ್ಸನಲ್ ಭೇಟಿ ಆಗ್ತೀವಿ, CMಗೆ ಭೇಟಿ ಆಗ್ತೀವಿ, ರೆವಿನ್ಯೂ ಮಿನಿಸ್ಟ್ರಿಗೆ ಭೇಟಿ ಆಗ್ತೀವಿ, DVC ಮತ್ತು ರೆವಿನ್ಯೂ ಸೆಕ್ರೆಟರಿ ಭೇಟಿ ಆಗ್ತೀವಿ. ಭೇಟಿ ಆಗೋದು ಒಂದೇ ಅಲ್ಲ, ಅವರಿಗೆ ಒಂದು ಗಡುವನ್ನು ಕೊಡ್ತೀವಿ. 1 ತಿಂಗಳೊಳಗಡೆ ಇದು ಬಗೆಹರಿಬೇಕು. 1 ತಿಂಗಳೊಳಗಡೆ ಇದು ಬಗೆಹರಿಬೇಕು. ಇಂಥ ಅಸಾಮಿ ಅರಾಮಿ DC ಇಂಥ ಮುಂದಿನ ಕೊಡಗಲ್ಲಿ ಯಾಕೆ ಇಟ್ಟಿದ್ದೀರಾ? ನಾಚಿಕೆ ಆಗಬೇಕು ಸರ್ಕಾರ ನಡೆಸೋರಿಗೆ. ಅರ್ಧ ವರ್ಷ ಧರಣಿ ಮಾಡೋರು ನೋಡಕ್ಕೆ ಏನು DC ಅಂದ್ರೆ ಏನು? ಜವಾಬ್ದಾರಿ ಏನು? ಸಂವಿಧಾನ ಹೇಳ್ತದೆ. ಸರ್ಕಾರದ ನೀತಿಗಳೇನು? 6 ತಿಂಗಳವ್ರು ಹೋಗಿ ನೋಡಿಲ್ಲ ಅಂದ್ರೆ ನೀವು ಏನ್ ತಿಳ್ಕೊಂಡಿದ್ದೀರಿ? ನೀವು ಪ್ರಜಾಪ್ರಭುತ್ವನ ಅಥವಾ ಎಲ್ಲಾದ್ರೂ ನೀವು ಪಾಳ್ಯಗಾರ ಹತ್ರ ಕೆಲಸ ಮಾಡ್ತಾ ಇದ್ದೀರಾ? ರಾಜ್ಯಗಳ ಹತ್ರ ಮಾತ್ರ, ರಾಜ್ಯಗಳ ಹತ್ರ ಕೂಡ ಮಾಡೋ, ರಾಜ್ಯಗಳ ಹತ್ರ ಹೋದ್ರೆ ಅವ್ರು ಹೊರಗಡೆ ಹಾಕ್ಬಿಡ್ತೀವಿ. ಅದಕ್ಕೆ ಅರಿವಿದೆ ಇಲ್ಲೋ ಗೊತ್ತಿಲ್ಲ, SB ರಿಪೋರ್ಟ್ ಇದೇ ಗೊತ್ತಿಲ್ಲ. ಅದನ್ನ ತಗೊಂಡು 1 ತಿಂಗಳಲ್ಲಿ ಬಗೆಹರಿಸ್ಬೇಕಂತ ಹೇಳಿ ನಾವು ಇವತ್ತಿಂದ ಸ್ಟಾರ್ಟ್ ಆಗಿದೆ ಕೊಡಗಿನ ಹೋರಾಟ. ಸ್ಟಾರ್ಟ್ ಆಗ್ತಾ ಇಲ್ವೋ? ಈ ಹೋರಾಟಕ್ಕೆ ನೀವು ರೆಡಿ ಇದ್ದೀರಾ ಅಲ್ವೋ? 1 ತಿಂಗಳಲ್ಲಿ ಇದು ಬಗೆಹರಿದಿಲ್ಲ ಅಂದ್ರೆ ಬರೀ ಕೊಡಗಲ್ಲ, 31 ಡಿಸ್ಟಿಕ್ ಅಲ್ಲೂ ನಮ್ಮ ಜನ ಇದ್ದಾರೆ. ಇವತ್ತು ಅಕ್ಕಪಕ್ಕ ಡಿಸ್ಟಿಕ್ ಪದಾಧಿಕಾರಿ ಕರೆದಿದ್ದೀವಿ ಅಷ್ಟೇ. ನಾವೇನೇ ಒಂದು ಕಾಲ್ ಕೊಟ್ರೆ ಎಷ್ಟು ಜನ ಬರ್ತಾರೆ ಅಂತೇಳಿ ಸರ್ಕಾರಕ್ಕೂ ಗೊತ್ತು, CMಗೂ ಗೊತ್ತು, ಹೋಮ್ ಮಿನಿಸ್ಟ್ರಿಗೂ ಗೊತ್ತು, ರೆವಿನ್ಯೂ ಮಿನಿಸ್ಟ್ರಿಗೂ ಗೊತ್ತು. ಅದರಿಂದ 1 ತಿಂಗಳ ಒಳಗಡೆ ಬಗೆಹರಿಸಬೇಕು. 1 ತಿಂಗಳಲ್ಲಿ ಬಗೆಹರಿಸಿಲ್ಲ ಅಂದ್ರೆ SSB ರಿಪೋರ್ಟ್ ಇವತ್ತೇ ಕೊಡಿ. ಸಿದ್ದರಾಮಯ್ಯನ ಮನೆಗೆ ನಾವು ಮುಖ್ಯ ಹಾಕೋದು, ಬೀಗ ಹಾಕೋದು ಗ್ಯಾರಂಟಿ. ರಾಜಾರೋಷವಾಗಿ, ಸಂವಿಧಾನ ಬದ್ಧವಾಗಿ, ಕಾಂಚನ ಮಕ್ಕಳಾಗಿ, ಅಂಬೇಡ್ಕರ್ ಮೊಮ್ಮಕ್ಕಳಾಗಿ, ಅಂಬೇಡ್ಕರ್ ವಾರಸ್ದಾರರಾಗಿ, ಕೃಷ್ಣಪ್ಪನವರ ವಾರಸ್ದಾರರಾಗಿ ಒಂದು ಜವಾಬ್ದಾರಿ ಜಾಗದಲ್ಲಿ ಇಟ್ಕೊಂಡು ನಾನು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯಾಧ್ಯಕ್ಷರಾಗಿ ನಾನು ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. ನಮ್ಮನ್ನ ಮನೆಯವ್ರಿಗೂ ಬಿಟ್ಕೊಂಡು ಮಾಡಿ, ಬೇರೆ ಬರ್ತೀವಿ, ಬೇರೆ ವಿಚಾರದಲ್ಲಿ ಬರ್ತೀನಿ, ನಿಮಗೂ ಗೊತ್ತಿದೆ. ಈ ವಿಚಾರದಲ್ಲಿ ಕೂಡಲೇ ಕ್ರಮ ತಗೊಂತ ಹೇಳಿ ನಾನು ಒತ್ತಾಯ ಮಾಡ್ತಾ 5 ಕಿಲೋಮೀಟರ್ ಇವತ್ತು ಹೆಣ್ಣುಮಕ್ಕಳು ಕಾಲ್ನಡಿಗೆ ಜಾಥಾ ಬಂದವ್ರೆ, ಮುದುಕರು ಬಂದವ್ರೆ, ಹೆಣ್ಮಕ್ಳು ಬಂದವ್ರೆ, ಯುವಕರು ಬಂದವ್ರೆ, ವರ್ಷದವ್ರು ಬಂದವ್ರೆ. ಪತ್ರಿಕೆ ಅಂತ ಗೊತ್ತಿದೆ, ಪೇಪರ್ ಮತ್ತೆ ನೋಟಿಸ್ ಕೊಟ್ಟಿದ್ದೀವಿ. DC ಆರಾಮಾಗೆ ಎಲ್ಲ ಹೊರಟವ್ನಿವಯ್ಯ ಅದಂಗಾಗಲಿ ಮಾದಪ್ಪ ಜಾತ್ರೆ ಅಂತ. ಹಂಗಾಗಲ್ಲಪ್ಪ ಎಂಟ್ರಾಜು, ಹಂಗಾಗಲ್ಲ, ಆಗಲ್ಲ 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 ಆಗಲ್ಲ. ಅದರಿಂದ ಸರ್ಕಾರವನ್ನು ಜವಾಬ್ದಾರಿಯಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಸಾವಿರಾರು ಜನ
ಕೂಲಿ ಕೆಲಸವನ್ನು ಬಿಟ್ಟು, ಮನೆ ಕೆಲಸಗಳನ್ನು ಬಿಟ್ಟು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಮಂಡಪ್ಪನವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ಪುಷ್ಪ ಅವರು, ಅದೇ ಥರ ಕಿರಣ್ ಅವರು, ಮಹೇಶ್ ಅವರು, ಈ ಥರ ಸಾವಿರಾರು ಜನ ಹೆಣ್ಮಕ್ಳು ನಡೆದು ಕೆಲವರೆಲ್ಲ ಸುಸ್ತಾಗಿ ಮರಳ ಕಡೆ ಒದ್ರಿಕೊಂಡು ಆ ಕಡೆ ಒದ್ರಿಕೊಂಡು ಈ ಕಡೆ ನಾವಿಲ್ಲಿ ಬಂದಿದ್ದೀವಿ. ನಮ್ಮನ್ನು ಇವ್ರೇನೋ ತಿಳ್ಕೊಂಡ್ಬಿಟ್ಟವ್ರೆ, ಪಾಪ ಯಾರೋ ತಿಳುವಳಿಕೆಯಲ್ಲಿ ಜನ ಬಂದ್ಬಿಟ್ಟವ್ರೆ ಅಂತೇಳಿ. ನಾವು ಭಾಳ ತಿಳುವಳಿಕೆವಸ್ತರು, ಭಾಳ ಹೋರಾಟಗಾರರು. ಪೊಲೀಸರು ಮೇಲ್ಜಾತಿ ಬಂದರೆ ಅಲ್ಲಿ ಕುಡಿಸ್ತೀರಾ, ಕೆಳಜಾತಿ ಬಂದರೆ ಇಲ್ಲಿ ಕುಡಿಸ್ತೀರಾ. ಅಂದರೆ ಅನ್ಟಚಬಲ್ ಫ್ಯಾಕ್ಟ್ರೀಸು ನಿಮ್ಮ ಡಿ ಸಿ ಆಫೀಸಲ್ಲಿ ಕೂಡ ನಡೀತದೆ, ತಲೆಗೆ ಬಂದಿದೆ, ನೋ ಪ್ರಾಬ್ಲಮ್. ನಿಮ್ಮ ಹತ್ರ ಎಲ್ಲ ನಮ್ಮ ಫೈಟ್. ಅದನ್ನು ಹೇಳಿ ನಾವು ಇವತ್ತು ಸಾವಿರಾರು ಜನ ಬಂದಿರತಕ್ಕಂಥಲ್ಲ ಅಕ್ಕ ತಂಗಿ, ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ, ನಮ್ಮ ಮಂಡಪ್ಪನವ್ರು ಏನಿದ್ರೆ ಹುಟ್ಟು ಹೋರಾಟಗಾರರು ಅವರಿಗೆ, ಅವರ ಎಲ್ಲ ಸಿಬ್ಬಂದಿಗೆ, ಅಕ್ಕ ತಂಗಿ, ಅಣ್ಣ ತಮ್ಮ ತಾಯಂದಿರಿಗೆ, ನಮ್ಮೆಲ್ಲ ರಾಜ್ಯ ನಾಯಕರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್, ಜೈ ಕಾಂತಿರಾಮ್, ಜೈ ಕಾಂತಿರಾಮ್. ಹೋರಾಟ ಹೋರಾಟ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ. ಸಂವಿಧಾನಕ್ಕೆ ಜಯವಾಗಲಿ, ಹೋರಾಟಕ್ಕೆ ಜಯವಾಗಲಿ. ಇವತ್ತಿಂದ ಸ್ಟಾರ್ಟ್ ಈ ಹೋರಾಟ ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.